ವಿವೋದವರು ಮೊನ್ನೆ ತಾನೇ ಟಿ ಸೀರೀಸ್ ನಲ್ಲಿ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ, ವಿವೋ T3. ಈ ಒಂದು ಮೊಬೈಲ್ ನ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡೋಣ ಅಂತ ಬಂದೀನಿ. ಟಿ ಸೀರೀಸ್ ನಲ್ಲಿ ಏನೇ ಒಂದು ಮೊಬೈಲ್ಗಳು ಲಾಂಚ್ ಆದ್ರೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಆಫ್ಲೈನ್ ಅಲ್ಲಿ ಈ ಒಂದು ಮೊಬೈಲ್ಗಳು ಬಂದ್ಬಿಟ್ಟು ನಮಗೆ ಸಿಗುವಂತದ್ದಿಲ್ಲ. ನಮಗೆ ಆನ್ಲೈನ್ ಅಲ್ಲೇ ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಈ ಒಂದು ಮೊಬೈಲ್ ನಿಮಗೆ 19,999ಕ್ಕೆ ಲಾಂಚ್ ಆಗಿರುವಂತದ್ದು. ಹಲೋ, ನಾನು ನಿಮ್ಮ ಚಂದನ್, ನೀವು ನೋಡ್ತಿರೋದು ಟೆಕ್ ಮಗ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಮೊಬೈಲ್ ಚೆನ್ನಾಗಿದ್ಯಾ, ತಗೋಬಹುದು ತಗೋಬಾರ್ದ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ವಿವೋ T3 ಮೊಬೈಲ್ ನ ಒಂದು ಬಾಕ್ಸ್ ನಾವೇನಾದ್ರು ಅನ್ಬಾಕ್ಸಿಂಗ್ ಮಾಡಿದ್ರೆ ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಒಂದು ಮೊಬೈಲ್ ಸಿಗ್ತಾ ಇರುವಂತದ್ದು. ಅದಾದ ನಂತರ ನಮಗೆ ಇಲ್ಲೊಂದು ಸಿಲಿಕಾನ್ ಕೇಸ್ ಕೂಡ ನಮಗೆ ಸಿಗ್ತಾ ಇರುವಂತದ್ದು, ಒಂದು ಒಳ್ಳೆ ಕ್ವಾಲಿಟಿ ಸಿಲಿಕಾನ್ ಕೇಸ್ ಆಗಿರುವಂತದ್ದು. ಲಿಟರಲಿ 44 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಮಗೆ ಇದರ ಜೊತೆ ಸಿಗ್ತಾ ಇರುವಂತದ್ದು. ಅದಾದ ನಂತರ ನಮಗೆ ಟೈಪ್ A to ಟೈಪ್ C ಒಂದು ಕೇಬಲ್ ಕೂಡ ನಮಗೆ ಸಿಗ್ತಾ ಇರುವಂತದ್ದು, ಒಂದು ಯುನೀಕ್ ಅಂತ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಕೇಬಲ್ ಅಂತ ನಾವು ಇಲ್ಲಿ ಹೇಳ್ಬೋದು. ಇದಾದ ನಂತರ ನಾವೇನಾದ್ರು ಮೊಬೈಲ್ಗೆ ಹೋದ್ವಿ ಅಂದ್ರೆ ಡೈರೆಕ್ಟ್ ಆಗಿ ಒಂದು ಯುನೀಕ್ ಆಗಿರೋ ಒಂದು ಡಿಸೈನ್ ಜೊತೆ ಈ ಒಂದು ಮೊಬೈಲ್ ಬಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನಾವೇನಾದ್ರು ಬಿಲ್ಡ್ ಕ್ವಾಲಿಟಿಗೆ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಮಗೆ ಕ್ರಿಸ್ಟಲ್ ಕ್ಲಿಯರ್ ಅಂದ್ರೆ ನಮಗೆ ಕ್ರಿಸ್ಟಲ್ ಫ್ಲೇಕ್ ಕಲರ್ ನ ಜೊತೆಗೆ ಬರ್ತಾ ಇರುವಂತದ್ದು. ಹಿಂದೆಲ್ಲ ನಿಮಗೆ ಡೈಮಂಡ್ ಕಟ್ ಇರುವಂತದ್ದು, ಒಂದು ಯುನೀಕ್ ಆಗಿರೋ ಒಂದು ಡಿಸೈನ್ ಅಂತ ನಾವಿಲ್ಲಿ ಹೇಳ್ಬೋದು. ಕೆಳಗಡೆ ಬಂದ್ರೆ ನಿಮಗೆ ಟೈಪ್ ಸಿ ಪೋರ್ಟ್, ಸಿಮ್ ಕಾರ್ಡ್ ಟ್ರೈ ಕೂಡ ಸಿಗ್ತಾ ಇರುವಂತದ್ದು, ಮೈಕ್ ಕೂಡ ಸಿಗ್ತಾ ಇರುವಂತದ್ದು. ಅದಾದ ನಂತರ ನಿಮಗೆ ಸ್ಪೀಕರ್ ಕೂಡ ಸಿಗ್ತಾ ಇರುವಂತದ್ದು, ವಾಲ್ಯೂಮ್ ಬಟನ್ ಕೂಡ ನಿಮಗೆ ಸೈಡ್ ನಲ್ಲಿ ಸಿಗ್ತಾ ಇರುವಂತದ್ದು. ಅದಾದ ನಂತರ ನಿಮಗೆ ಆನ್ ಅಂಡ್ ಆಫ್ ಬಟನ್ ಕೂಡ ನಿಮಗೆ ಸೈಡ್ ಅಲ್ಲಿ ಸಿಗ್ತಾ ಇರುವಂತದ್ದು. ನಮಗೆ ಈ ಒಂದು ಮೊಬೈಲ್ ನಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ಕೂಡ ಕೊಡ್ತಾ ಇರುವಂತದ್ದು. ಅಟ್ಲೀಸ್ಟ್ IP67 ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ IP54 ಕೊಟ್ಟಿರ ಅಂತ ಖುಷಿ ಪಡಬೇಕಾಗುತ್ತೆ. ಇನ್ನು ನಾವೇನಾದ್ರು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಹೋದ್ರೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 6.67 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್, 1800 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಸಿಗ್ತಿರುವಂತದ್ದು, ಒಂದು ಯುನೀಕ್ ಆಗಿರೋ ಒಂದು ಒಳ್ಳೆಯ ಒಂದು ಡಿಸ್ಪ್ಲೇ ಅಂತ ನಾವ್ ಇಲ್ಲಿ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಕೂಡ ನಮಗೆ ಸಿಗ್ತಾ ಇರುವಂತದ್ದು, ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವಿನ್ನು ಈ ಒಂದು ಮೊಬೈಲ್ ನ ಪ್ರೊಸೆಸರ್ ಗೆ ಏನಾದ್ರು ಹೋದ್ರೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಲೇಟೆಸ್ಟ್ MediaTek Dimensity 7200 ಒಂದು ಪ್ರೊಸೆಸರ್ ಇರುವಂತದ್ದು, 4 nanometer ಚಿಪ್ಸೆಟ್ ನಲ್ಲಿ ಈ ಒಂದು ಪ್ರೊಸೆಸರ್ ಇರುವಂತದ್ದು, 8GB RAM, 128GB ಸ್ಟೋರೇಜ್, 256GB ಸ್ಟೋರೇಜ್ ತನಕ ಇದು ನಿಮಗೆ ಸಿಗ್ತಾ ಇರುವಂತದ್ದು. LPDDR4X ಮತ್ತೆ UFS 2.2 ಈ ಒಂದು ಟೈಪ್ ನಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇರುವಂತದ್ದು. ಅಂತದ್ದು ಸ್ಕೋರ್ ನಿಮಗೆ 7,22,000 ಅಬೋ ಏನೋ ನಿಮಗೆ ಇದರಲ್ಲಿ ಬರ್ತಾ ಇರುವಂತದ್ದು. ಒಂದು ನಾವು ನಥಿಂಗ್ ಫೋನ್ ಅಲ್ಲಿ ನಾವ್ ಏನ್ ನೋಡ್ತಿದೀವಿ ಆ ಒಂದು ನಥಿಂಗ್ ಫೋನ್ ನಲ್ಲಿ ಸಿಗುವಂತಹ ಒಂದು ಬ್ರೌಸರ್ ಈ ಒಂದು ಮೊಬೈಲ್ ಅಲ್ಲಿ ಸಿಗ್ತಾ ಇರುವಂತದ್ದು. ಬಟ್ ಅದ್ರಲ್ಲಿ ನಮಗೆ ಪ್ರೋ ಸಿಗ್ತಾ ಇತ್ತು, ಬಟ್ ಇದ್ರಲ್ಲಿ ನಮಗೆ ಇದು ಸಿಗ್ತಿತ್ತು. ಬಟ್ ಅಂತದ್ದು ಸ್ಕೋರ್ ಮಾತ್ರ ಅದಕ್ಕೇನೋ ಒಂದು ಪಟ್ಟು ಜಾಸ್ತಿನೇ ಇದೆ ಅಂತ ನಾವ್ ಇಲ್ಲಿ ಹೇಳ್ಬೋದು. ಒಂದು ಒಳ್ಳೆ ಒಂದು ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಾವು ಈ ಒಂದು ಮೊಬೈಲ್ ಬ್ಯಾಟ್ರಿ ನಾವೇನಾದ್ರು ಓದಿದೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 5000 mAh ನ ಒಂದು ಬ್ಯಾಟ್ರಿ ಕೆಪಾಸಿಟಿ, ಲಿಟರಲಿ 44 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಮಗೆ ಈ ಒಂದು ಮೊಬೈಲ್ ನಲ್ಲಿ ನಮಗೆ ಸಿಗ್ತಾ ಇರುವಂತದ್ದು, ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ನಲ್ಲಿ ಅಟ್ಲೀಸ್ಟ್ 35-25 ಕೊಟ್ಟು ಸುಮ್ಮನೆ ಆಗ್ತಾರೆ. 44 ವ್ಯಾಟ್ ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಮೊಬೈಲ್ ನ ಕನೆಕ್ಟಿವಿಟಿಗೆ ನಾವೇನಾದ್ರು ಓದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 8 5G ಬ್ಯಾಂಡ್ಸ್ ಗಳು ಬಂದ್ಬಿಟ್ಟು ಸಪೋರ್ಟ್ ಆಗುವಂತದ್ದು, ಮತ್ತೆ ಡ್ಯೂಯಲ್ 4G ವೋಲ್ಟ್ ಕೂಡ ಸಿಗ್ತಾ ಇರುವಂತದ್ದು, Wi-Fi 5, Bluetooth 5.3 ಕೂಡ ನಮಗೆ ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮ್ಮ ಇಂಡಿಯಾದ ಎಲ್ಲಾ 5G ಬ್ಯಾಂಡ್ಸ್ ಕೂಡ ಈ ಒಂದು ಮೊಬೈಲ್ ಸಪೋರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ OS ಮತ್ತೆ ಇದಕ್ಕೆ ಒಂದು ಅಪ್ಡೇಟ್ ಗೆ ನಾವೇನಾದ್ರು ಹೋದ್ವಿ ಅಂದ್ರೆ ಇದರಲ್ಲಿ ನಿಮಗೆ ಫನ್ ಟಚ್ OS ಸಿಗ್ತಾ ಇರುವಂತದ್ದು, ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ Android 14 ವರ್ಷನ್ ಅಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು, 2 years ಸಾಫ್ಟ್ವೇರ್ ಅಪ್ಡೇಟ್ಸ್, 3 years ಮೇಜರ್ ಅಪ್ಡೇಟ್ಸ್. ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ಬೇಜಾರಾಗುವಂತದ್ದು ಅಂದ್ರೆ ಬ್ಲಾಟಿಂಗ್ ಆಪ್ಸ್ ಮತ್ತೆ ಗೇಮ್ಸ್ ಕೂಡ ಸಿಗ್ತಾ ಇದಾವೆ, ಅದೊಂದು ನನಗೆ ಬೇಜಾರಾಯ್ತು. ಅದೊಂದು ಇಲ್ಲ ಅಂದ್ರೆ ಇನ್ನೂ ಒಳ್ಳೆ ಕ್ಲಿಯರ್ ಆಗಿ ಈ ಒಂದು ಮೊಬೈಲ್ ನಮಗೆ ಸಿಗ್ತಾ ಇತ್ತು ಅಂತ ನಾವ್ ಇಲ್ಲಿ ಹೇಳ್ಬೋದು. ಅದೊಂದು ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ. ನೀವು ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು ಒಂದೇ ಒಂದು ಕ್ಲಿಕ್ ನಲ್ಲಿ, ಬಟ್ ಅದನ್ನ ಕೊಟ್ಟಿದ್ದು ನನಗೆ ಇಷ್ಟ ಆಗಿಲ್ಲ. ಈ ಒಂದು ಪ್ರೈಸ್ ನಲ್ಲಿ ಎಲ್ಲಾ ಒಂದು ಕಂಪ್ನಿಗಳು ಕೂಡ ಆಲ್ಮೋಸ್ಟ್ ಅದು ಕೊಡ್ತವೆ, ಬಟ್ ವಿವೋ T ಸೀರೀಸ್ ನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಕೊಟ್ಟ್ಯಾರ ಆದ್ರೂ ಕೂಡ ನೋಡೋಣ. ಇನ್ನು ಈ ಒಂದು ಮೊಬೈಲ್ ನ ನಾವೇನೋ ಡೈರೆಕ್ಟ್ ಆಗಿ ಕ್ಯಾಮ್ರಾಗ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 50 MP ರೇರ್ ಕ್ಯಾಮ್ರಾ, 2 MP ಬಂದ್ಬಿಟ್ಟು ನಿಮಗೆ ಬೊಕ್ಕೆ ಕೊಡ್ತಾ ಇರುವಂತದ್ದು. ಬೊಕ್ಕೆ ನಾವು ಐಕ್ಯೂನಲ್ಲಿ ನೋಡಿದ್ವಿ, ಬಟ್ ಇದರಲ್ಲೇ ಕೊಟ್ಟಿರುವಂತದ್ದು. ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಫ್ಲಿಕ್ಕರ್ ಸೆನ್ಸರ್ ಕೊಟ್ಟರೆ ಸಿಗ್ತಾ ಇರುವಂತದ್ದು. ಫ್ಲಿಕ್ಕರ್ ಸೆನ್ಸರ್ ಅಂದ್ರೆ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಫೋಟೋ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ ರೇರ್ ನಲ್ಲಿ 4K ಮತ್ತೆ 30 FPS ತನಕ ಒಂದು ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನೊಂದು ನೀವೇನೋ ಫ್ರಂಟ್ ಬಂದೆ ಅಂದ್ರೆ ಫ್ರಂಟ್ ನಿಮಗೆ 16 MP ಒಂದು ಕ್ಯಾಮ್ರಾ ಇರುವಂತದ್ದು, 1080p ಇಲ್ಲಿ ನಿಮಗೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ನಿಮಗೆ ಒಂದು ವಿಡಿಯೋ ರೆಕಾರ್ಡಿಂಗ್ ನ ಫಸ್ಟ್ ಫ್ರಂಟ್ ಅಲ್ಲಿ ನಿಮ್ಗೆ ಮಾಡ್ತಾ ಇರುವಂತದ್ದು, ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಕವರಿಂಗ್ ಆಗಿರುವಂತದ್ದು. ನಾವು ಇದನ್ನ ನೋಡಿದ್ಮೇಲೆ ನನಗೆ ನಾವು ಮನೆ ತಾನೆ iQOO Z9 ಮತ್ತೆ ನಥಿಂಗ್ ಫೋನ್ 2A ಈ ಒಂದು 2 ಮೊಬೈಲ್ಗಳು ಇದಾವಲ್ಲ, ಆ 2 ಮೊಬೈಲ್ಗಳು ಕೂಡ ಮಿಕ್ಸ್ ಆಗಿ ಬಂದಿರೋ ಒಂದು ಸ್ಪೆಸಿಫಿಕೇಶನ್ ಅಂತ ನನಗೆ ಇದ್ರಲ್ಲಿ ಅನಿಸ್ತು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅದೇ ಸ್ಪೆಸಿಫಿಕೇಶನ್ಸ್ ಅದೇ ಇರುವಂತದ್ದು. ಡಿಸ್ಪ್ಲೇ ಆಗಿರ್ಬೋದು, ಡಿಸ್ಪ್ಲೇ ಬಂದ್ಬಿಟ್ಟು iQOO Z9 ಗೆ ಕನೆಕ್ಟ್ ಆಗುವಂತದ್ದು, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೇ ತರ ಇರುವಂತದ್ದು. ನೋಡೋಣ, ಮಾಮೂಲಿ ಎಲ್ಲರೂ iQOO Z9 ಅಂದ್ರೆ ಒಂದು ಒಳ್ಳೆ ಗೇಮಿಂಗ್ ಮೊಬೈಲ್,
ನನಗೆ ಏನಾದ್ರು ಇದನ್ನ ಐಕೋಜಿನನ್ ಜೊತೆಗೆ ಮತ್ತೆ ನಥಿಂಗ್ ಫೋನ್ 2a ಜೊತೆಗೆ ಏನಾದ್ರು ಕಂಪ್ಯಾರಿಸನ್ ಮಾಡ್ಬೇಕು ಅಂದ್ರೆ ಒಂದು ಕಮೆಂಟ್ ಮಾಡಿರಿ, ನಾನು ಆದಷ್ಟು ಕಂಪ್ಯಾರಿಸನ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೊಂತೀನಿ. ಇಷ್ಟ ಇರೋ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಮಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.